ಬೇಸಿಗೆ ಜಾಸ್ತಿ ಆದಂಗೆಲ್ಲ ಮಕ್ಕಳಲ್ಲಿ ಕಾಮನ್ ಆಗಿ ಈ ತರ ರ್ಯಾಷಸ್ ಆಗೋದನ್ನ ನೋಡೇ ಇರ್ತೀರಾ. ತುಂಬಾ ಜನ ಪೇರೆಂಟ್ಸ್ ಕೆಲವೊಬ್ರು ವರಿ ಮಾಡ್ಕೊಂಡ್ರೆ ಏನಪ್ಪಾ ಇದು ಏನಾಯ್ತು, ಇದು ನಾರ್ಮಲ್ ಅಬ್ನಾರ್ಮಲ್ ಅಂತ ವರಿ ಮಾಡ್ತಾ ಇದ್ರೆ, ಇನ್ನ ಕೆಲವೊಬ್ರು ನಾವ್ ಏನ್ ಮಾಡಬಹುದು, ಹೇಗೆ ಇದನ್ನ ಟ್ರೀಟ್ಮೆಂಟ್ ಮಾಡೋದು, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಕ್ವಶನ್ಸ್ ಬರ್ತಾ ಇತ್ತು. ನಮಸ್ತೆ, ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಯಲ್ಲಿ ಕಾಮನ್ ಆಗಿ ಕಾಣುವಂತ ಹೀಟ್ ರ್ಯಾಶ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಹೀಟ್ ರ್ಯಾಶ್ ಯಾಕಾಗುತ್ತೆ, ಯಾವ ರೀತಿ ನಾವು ಪ್ರಿವೆಂಟ್ ಮಾಡಬಹುದು, ಮಕ್ಕಳಿಗೆ ಹೀಟ್ ರ್ಯಾಶ್ ಆದ್ರೆ ಏನೇನೆಲ್ಲ ಹೋಮ್ ರೆಮಿಡೀಸ್ ಅನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು, ಯಾವಾಗ ವರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದಾಗಿ ಹೀಟ್ ರ್ಯಾಶ್ ಮಕ್ಕಳಿಗೆ ಯಾಕೆ ಆಗುತ್ತೆ ಇದು ನೋಡಿ. ಬೇಸಿಗೆ ಕಾಲದಲ್ಲಿ ತುಂಬಾ ಜಾಸ್ತಿ ಯಾಕಾಗುತ್ತೆ ಅಂತ ಹೇಳಿದ್ರೆ, ಈ ಬೇಸಿಗೆ ಜಾಸ್ತಿ ಆದಷ್ಟು ನಾವು ಬೆವರ್ತಾ ಹೋಗ್ತೀವಿ, ಸ್ವೆಟ್ ಅನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ವೆಟ್ ಪೋರ್ಸ್ ಏನಿದೆ ನಮ್ಮ ತ್ವಚೆ ಮೇಲಿರುವಂತದ್ದು, ಅದರಿಂದ ಸ್ವೆಟ್ ಎಸ್ಕೇಪ್ ಆಗೋದಿಲ್ಲ. ಅವಾಗ ಅದಲ್ಲೇ ಉಳ್ಕೊಂಡ್ಬಿಟ್ಟು ಈ ತರ ಮಕ್ಕಳಿಗೆ ಸ್ಕಿನ್ನಿನ ಮೇಲೆ ಇನ್ಫೆಕ್ಷನ್ ಆಗುವಂತ ರಿಸ್ಕ್ ಇದ್ದೇ ಇರುತ್ತೆ. ಮಕ್ಕಳಲ್ಲಿ ಯಾಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಮಕ್ಕಳ ಸ್ಕಿನ್ ಇನ್ನ ಕೂಡ ಇಮ್ಮೆಚೂರ್ ಆಗಿರೋದ್ರಿಂದ ಮಕ್ಕಳಿಗೆ ಈ ತರ ಹೀಟ್ ರ್ಯಾಶ್ ಆಗುವಂತ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಕಾಮನ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ, ಮಕ್ಕಳಿಗೆ ಕುತ್ತಿಗೆ ಕೆಳಗಡೆ, ಕಂಕಳಲ್ಲಿ, ಯೂರಿನ್ ಮಾಡುವಂತ ಜಾಗದಲ್ಲಿ, ತೊಡೆ ಸಂಧಿಗಳಲ್ಲಿ ತುಂಬಾ ಕಾಮನ್ ಆಗಿ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಏರಿಯಾದಲ್ಲಿ ಸರಿಯಾಗಿ ಜಾಸ್ತಿ ವೆಂಟಿಲೇಷನ್ ಆಗೋದಿಲ್ಲ, ಮತ್ತೆ ತುಂಬಾ ಗಾಳಿ ಆಡದೆ ಇರೋದ್ರಿಂದ ಆ ಏರಿಯಾಗಳಲ್ಲಿ ಕಾಮನ್ ಆಗಿ ಆಗುತ್ತೆ. ಇದು ಟಿಪಿಕಲ್ ಆಗಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಕೆಂಪು ಕೆಂಪು ಗುಳ್ಳೆಗಳ ತರ ಕಾಣುತ್ತೆ. ನಾನು ಆಲ್ರೆಡಿ ಹೇಳ್ದಿರೋ ಹಾಗೆ ಮುಖದಲ್ಲಿ ಕಾಣ್ಬೋದು, ಅಥವಾ ಕಂಕ್ಳಲ್ಲಿ ಕಾಣ್ಬೋದು, ಅಥವಾ ಯೂರಿನ್ ಮಾಡೋ ಜಾಗದಲ್ಲಿ ಕಾಣುತ್ತೆ. ಯಾವಾಗ ನೀವು ವರಿ ಮಾಡ್ಕೋಬೇಕು, ತುಂಬಾ ಜಾಸ್ತಿ ಏನಾದ್ರು ಸ್ಪ್ರೆಡ್ ಆಗ್ತಾ ಇದ್ರೆ, ಇವತ್ತಿಗಿಂತ ನಾಳೆಗೆ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ, ಮಗು ಕೂಡ ಕಿರಿಕಿರಿ ಮಾಡ್ತಾ ಇದೆ, ಹಾಲು ಸರಿಯಾಗಿ ಕುಡಿತಾ ಇಲ್ಲ, ಜ್ವರ ಬರ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಹೀಟ್ ರ್ಯಾಶ್ ಅಂತ ಇವ್ರು ಹೇಳಿದ್ರಂತ ಮನೇಲಿ ಕುತ್ಕೊಳ್ಬಿಡಿ. ಯಾವಾಗ್ಲೂ ಕೂಡ ಹೀಟ್ ರ್ಯಾಶ್ ಆಗಿರೋದಿಲ್ಲ, ಬೇರೆ ಪ್ರಾಬ್ಲಮ್ಸ್ ಕೂಡ ಇರುವಂತ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳ ಡಾಕ್ಟರ್ನ ಹೋಗಿ ನೋಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಪೇರೆಂಟ್ಸ್ ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ, ಇದರಿಂದನೂ ಕೂಡ ಈ ಹೀಟ್ ರ್ಯಾಶ್ ಆಗುವಂಥದ್ದು ತುಂಬಾ ಜಾಸ್ತಿ ಆಗುತ್ತೆ. ಸೊ ನಂಬರ್ 1 ಮಿಸ್ಟೇಕ್, ಮಕ್ಕಳಿಗೆ ನೀವು ಪೌಡರ್ಸ್ ಗಳನ್ನ ಯೂಸ್ ಮಾಡುವಂಥದ್ದು. ಪೌಡರ್ ಗಳನ್ನ ಯೂಸ್ ಮಾಡಿದಾಗ ಇದು ಹೋಗ್ಬಿಟ್ಟು ಸ್ವೆಟ್ ಗ್ಲ್ಯಾಂಡ್ ಅಥವಾ ಪೋರ್ ಏನಿರುತ್ತೆ ಅದನ್ನ ಬ್ಲಾಕ್ ಮಾಡೋದ್ರಿಂದ ಈ ಹೀಟ್ ರ್ಯಾಶ್ ಅನ್ನೋದು ಜಾಸ್ತಿ ಆಗುತ್ತೆ. ತುಂಬಾ ಜನ ಈ ತರ ರ್ಯಾಶ್ ಆದ ತಕ್ಷಣ ಯಾವ್ದೋ ಒಂದು ಪೌಡರ್ ತಂದು ಮಕ್ಕಳ ಮೇಲೆ ಹಾಕ್ತೀರಾ, ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ. ಎರಡನೇದು, ಮಕ್ಕಳಿಗೆ ಕಾಟನ್ ಬಟ್ಟೆಗಳನ್ನ ಮಾತ್ರ ಬಳಸಬೇಕು, ಈ ನೈಲಾನ್ ಬಟ್ಟೆಗಳನ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಬೇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನಷ್ಟು ಹೀಟ್ ರ್ಯಾಶ್ ಜಾಸ್ತಿ ಆಗುತ್ತೆ. ಮೂರನೇದು, ಡಯಾಪರ್ಸ್ ಅನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಅಥವಾ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳನ್ನ ಬೆಚ್ಚಗಿಡ್ಬೇಕು ಅಂತ ಸಣ್ಣ ಮಕ್ಕಳಿಗಂತೂ 3-4 ಲೇಯರ್ ಬಟ್ಟೆಗಳನ್ನ ಹಾಕ್ತಾರೆ. ಇವನ್ ಎಷ್ಟು ಕೆಟ್ಟ ಬಿಸಿಲಿದ್ರು ಕೂಡ ತಲೆಗೆ ಕಟ್ಟುತ್ತಾರೆ. ಈ ತರ ಎಲ್ಲ ದಯವಿಟ್ಟು ಮಾಡಬೇಡಿ. ಆದಷ್ಟು ಮಕ್ಕಳಿಗೆ ಲೈಟ್ ಕ್ಲಾದಿಂಗ್ ಅನ್ನ ಹಾಕಿ, ಬಿಸಿಲು ತುಂಬಾ ಜಾಸ್ತಿ ಇತ್ತು ಅಂದ್ರೆ ಲೈಟ್ ಆಗಿ ಮಕ್ಕಳಿಗೆ ಕ್ಲಾದಿಂಗ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆವಿ ಕ್ರೀಮ್ಸ್ ಗಳನ್ನ, ಥಿಕ್ ಕ್ರೀಮ್ಸ್ ಗಳನ್ನ ಕೂಡ ಯೂಸ್ ಮಾಡಬೇಡಿ. ಹೆವಿ ಆಯಿಲ್ ಮಸಾಜ್ ಅನ್ನು ಕೂಡ ನೀವು ಮಾಡಬೇಡಿ. ಸೊ ಮಗುಗೆ ಜಾಸ್ತಿ ಏನು ನಾನು ಆಲ್ರೆಡಿ ಡೇಂಜರ್ ಸೈನ್ ಎಕ್ಸ್ಪ್ಲೈನ್ ಸೊ ಆಲ್ರೆಡಿ ನಾನು ಏನೇನೆಲ್ಲ ತಿಳಿಸಿದ್ದೀನಿ, ಆ ಥರ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಸ್ವಲ್ಪ ರ್ಯಾಶ್ ಇದೆ ಅಂತ ಇದ್ರೆ ನೀವು ಕೆಲವೊಂದು ಹೋಮ್ ರೆಮಿಡೀಸ್ ನೀವು ಆರಾಮಾಗಿ ಮಾಡ್ಬೋದು. ಫಸ್ಟ್ ಆಫ್ ಆಲ್, ನಾನು ಹೇಳಿರುವಂಥ ಎಲ್ಲ ಮಿಸ್ಟೇಕ್ಸ್ ಅನ್ನು ನೀವು ಅವಾಯ್ಡ್ ಮಾಡಿ. ವೆಲ್ ವೆಂಟಿಲೇಟೆಡ್, ಚೆನ್ನಾಗಿ ಗಾಳಿ ಆಡುವಂಥ ಪ್ಲೇಸಲ್ಲಿ ಮಕ್ಕಳನ್ನ ಇಡಿಸೋದು ತುಂಬಾ ಇಂಪಾರ್ಟೆಂಟ್. ನೀವು ಫ್ಯಾನ್ ಯೂಸ್ ಮಾಡ್ಕೋಬಹುದು, AC ಯೂಸ್ ಮಾಡ್ಕೋಬಹುದು. ಅದ್ರ ಬಗ್ಗೆ ಇದರ ನಂತರ ನೀವು ಚೆನ್ನಾಗಿ ಮಕ್ಕಳಿಗೆ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಬೇಕು. ಮಕ್ಕಳಿಗೆ ಒರೆಸುವಂತ ಬಟ್ಟೆಗಳು ಕೂಡ ಕಾಟನ್ ಇರಬೇಕು. ಒರೆಸ್ಬೇಕಾದ್ರೆ ಚೆನ್ನಾಗಿ ತಿಕ್ಕಿ ಒರೆಸ್ಬೇಡಿ. ಅದನ್ನ ಡ್ಯಾಪ್ ಮಾಡಿ ನೀವು ಒರೆಸ್ಕೋಬಹುದು. ಮತ್ತೆ ಇದಾದ ನಂತರ ಪೌಡರ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಮತ್ತೆ ತುಂಬಾ ಜಾಸ್ತಿ ಏನಾದ್ರು ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ರು, ಇಚಿಂಗ್ ಇತ್ತು ಅಂತ ಹೇಳಿದ್ರೆ ಐಸ್ ಇಂದ ನೀವು ಆರಾಮಾಗಿ ಕಂಪ್ರೆಷನ್ ತರ ಕೊಡಬಹುದು. ಇದರಿಂದ ಮಕ್ಕಳಿಗೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಅಂಡ್ ಸೇಫ್ ಆಪ್ಷನ್ ಅಂದ್ರೆ, ನೀವು ಮಕ್ಕಳಿಗೆ ಕೆಲಮಿನ್ ಲೋಷನ್ ಅನ್ನು ಕೂಡ ನೀವು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ನಾನು ಹೇಳಿದ್ದೇನು ಮಿಸ್ಟೇಕ್ಸ್ ಅನ್ನು ಕೂಡ ನೀವು ಮಾಡ್ತಾ ಇಲ್ಲ, ಆದ್ರೂ ಕೂಡ ರ್ಯಾಷಸ್ ಕಾಣಿಸ್ತಾ ಇದೆ ಅಂದ್ರೆ ಪೀಡಿಯಾಟ್ರಿಷಿಯನ್ ನ ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬೇಸಿಗೆ ತರ ರ್ಯಾಶ್ ಆದ್ರೆ ವರಿ ಮಾಡ್ಕೋಬೇಡಿ, ಸೇವ್ ಮಾಡ್ಕೊಳ್ಳಿ. ಬೇರೆ ಪೇರೆಂಟ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ವಿಡಿಯೋದಲ್ಲಿ ನಾನು ಮಕ್ಕಳ ವ್ಯಾಕ್ಸಿನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.